ನನ್ನ ಮಕ್ಕಳು ಹಾಲಿವುಡ್ನವರು ಯಾರ್ಯಾರಿಗೋ ಆಸ್ಕರ್ ಕೊಡ್ತಾರೆ, ಇವನಿಗೆ ಕೊಡಬೇಕು ಆಸ್ಕರ್. ನಾನು 4 ಗಂಟೆಗೆ ಮಳೆ ಬಂದ್ಬಿಡ್ತು, ಕೆಲಸ ಮುಗ್ದೋತದ ಅನ್ಕಂಡೆ, ಮುಗ್ಸೋಕ್ಕಾಗಿಲ್ಲ. ಸರಿ ಅಂತ ಹೇಳ್ಬಿಟ್ಟಿದ್ದೆ, ಇವತ್ತು ಇನ್ನೂ ಒಂದು ಇಬ್ಬರು ನೆಕ್ಸ್ಟ್ ಕರ್ಕೊಂಡು ನಾವು ಒಂದು 6 ಜನ ಹೋದರೆ ಸರಿ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಕೆಲಸ ಪ್ರೇಮರು ಮತ್ತು ಸ್ಟ್ರೆಚರು ಪಟ್ಟಿ ಎಲ್ಲ ಮುಗಿಸ್ಕೊಂಡ್ರಿ ನೀಟಾಗಿ. ಅನ್ನಪಟ್ಟಿಗೆ ಮಧ್ಯಾಹ್ನ ಊಟಕ್ಕೆ ಟೈಮ್ ಆಯಿತು. ಸರಿ ಊಟ ಮಾಡಿ ಬರ್ರಿ ಅಂತಂದ್ರು. ಹೋಗೋಷ್ಟು ಗಮ್ಮಂದು ಬಂದು ಏನಣ್ಣ ಅಂದರೆ ಬಿರಿಯಾನಿ ಅನ್ನೋ ಅಣ್ಣ ಇವತ್ತು ಬಿರಿಯಾನಿ ಅಂತಾನೆ. ನಿಮ್ಮ ಕೆಲಸ ಬೇರೆ ಲಾಸ್ಟ್ ಆಗ್ತೈತೆ, ನಿನ್ನೆ ಬೇರೆ ನಾನ್ ವೆಜ್ ಹಾಕಬೇಕಾಯಿತು, ದಿಷ್ಟು ಬೊಮ್ಮಿಕ್ಕಿದ್ಕ ಹಾಕೋಕ್ಕಾಗಿಲ್ಲ, ನಮ್ದೇನೋ ಪ್ರಾಬ್ಲಮ್ ಇತ್ತು. ಏನಣ್ಣ ಅಂತಂದರೆ ಆತನ ಅದಕ್ಕೆ ಏನು ಹೇಳಿದ್ನಂತಂದರೆ ನಮ್ಮ ಕಾರು ಡೀಸೆಲ್ ಕಾರು ಬಂಕಾಗ ಪೆಟ್ರೋಲ್ ಹಾಕ್ಬಿಟ್ಟಿದ್ರು, ಅದಕ್ಕೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಸರಿ ಏನು ಮಾಡೋಕ್ಕಾಗಲ್ಲ ಬಿಡೋಣ, ತಪ್ಪುಗಳೆಲ್ಲ ನಡೀತವೆ ಅಂತೇಳಿ ನಾನು ಹೇಳಿದ್ದೆ. ನಮ್ಮ ಬ್ಯಾಟ್ಸ್ಮನ್ ಇದ್ಕೊಂಡು ಪಿಜ್ಜಾ ಬೇಕೇ ಬೇಕಪ್ಪ ಅಂತ ಕೇಳಿದ್ನು. ಸರಿ ಅಂತ ಹೇಳ್ಬಿಟ್ಟಿದ್ದು ನಾನು ರಾಕಿಗಾನಿಬ್ರು ಪಿಜ್ಜಾ ತಗೊಂಬರೋಣ ಅಂದ್ಬಿಟ್ಟು ಸಂತೋಷನ ಹತ್ರಕ್ಕೆ ಹೋದರೆ ಡಾಮಿನೋಸ್ಕ. ಅವನೇನೋ ಬಂದು ಸ್ವಲ್ಪ ವೆಯ್ಟ್ ಮಾಡಿದರೆ ಏನು ಪಿಜ್ಜಾನೋ ಅದು ತಗೊಳೋಷ್ಟೊಳಗೆ ಬೇಜಾರು ಕಾದು ಸಾಕಾಯಿತು. ಸರಿ ಫೈನಲ್ ಆಗಿ ತಗೊಂಬಂದು ಕೊಟ್ಟರು. ಸರಿಯಪ್ಪ ಬಾಪ ಬೇಗ ಮನ್ಕೋಗೋಣ ಅನ್ಕೊಂಡು ನಾನು ಬಂದ್ಬಿಟ್ನಿ. ಏನು ಬೇಕಾ ಪಿಜ್ಜಾ? ದುಡ್ಡು ಯಾರು ಕೊಟ್ಟಿರೋದು? ದುಡ್ಡಿಲ್ಲ ನನ್ನ ಹತ್ರ. ಬೇಕೇ ಬೇಕಾ? ತಗೋ. ಏನು ಪಿಜ್ಜಾನ ಏನೋ ನಮ್ಗೆ ರಾಗಿ ರೊಟ್ಟಿ ಇವೆಲ್ಲ ಏನಾಗಲ್ಲ. ಸರಿ ಅಂತ ಹೇಳ್ಬಿಟ್ಟು ಇನ್ನು ಇವರು ಶುರು ಮಾಡಿದ್ರು ಅಣ್ಣ ತಮ್ಮಂದ್ರಿಬ್ರು ಸೂಪರ್ ಅಂತ. ಸರಿ ಅವ್ರು ಸೂಪರ್ ಅಂತ ಇದ್ದಂಗೆ ಒಂದು ಪೀಸ್ ತಿನ್ನು, ನಾನು ಒಂದು ಪೀಸ್ ತಿನ್ನೋಕೆ ಟ್ರೈ ಮಾಡಿದ್ದೆ. ನನಗಂತೂ ಅದೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಸರಿ ಅಂದ್ಬಿಟ್ಟು ನಮ್ಮ ಅಪ್ಪನ ಕರೆದ್ಬಿಟ್ಟು ನಮ್ಮ ಅಪ್ಪನ ಕೊಟ್ಬಿಟ್ನೆ. ಆಯಪ್ಪನ ಒಂದು 2 ಪೀಸ್ ತಿನ್ನು. ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೇ ಫಾಲೋ ಮಾಡಿ ಪ್ಲೀಸ್.